ಹಾಯ್ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ವೆಲ್ಕಮ್. ಇವತ್ತಿನ ವ್ಲಾಗು ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ವಿಡಿಯೋ ಮಾಡಬೇಕು, ವಿಡಿಯೋಗೆ ಪ್ರಿಪ್ರೇಷನ್ ಆಗಬೇಕು ಅಥವಾ ಕಂಟೆಂಟ್ ಹುಡುಕಬೇಕು ಅಂತ ಆ ಥರ ಎಲ್ಲ ಏನಿಲ್ಲ, ಜಸ್ಟ್ ರ್ಯಾಂಡಮ್ ವ್ಲಾಗು. ರೀಸೆಂಟಾಗಿ ಜಾಸ್ತಿ ಕಾಮೆಂಟ್ ಇದ್ರ ಮೇಲೆ ಬಂದಿದ್ದು ಫುಡ್ ರೋಟೀನ್ ವ್ಲಾಗು. ನಾನಿಲ್ಲಿ ಟೈಮಿಂಗ್ಸ್ ಕೂಡ ಹಾಕ್ತಾ ಇದ್ದೀನಿ. ಏನಪ್ಪ ನೀನು ಕುಡಿತೀಯಾ? ಮಾರ್ನಿಂಗ್ ಎದ್ದ ಕೂಡಲೇ ಎಲ್ಲರಿಗೂ ಒಂದೊಂದು ಅಭ್ಯಾಸ ಇರುತ್ತೆ, ಕಾಫಿ, ಟೀ ಅಥವಾ ಕಷಾಯ, ಸ್ಮೂದೀಸ್ ಥರ. ನಾನು ಆಲ್ಮೋಸ್ಟು ಬಿಸಿ ನೀರು ಅಥವಾ ಈ ಥರ ಎಳ್ನೀರು, ಈಗ ಸಮ್ಮರ್ ಅಲ್ವಾ, ಹಾಗಾಗಿ ಎಳ್ನೀರು ಅಥವಾ ಬಿಸಿ ನೀರು ಅಥವಾ ತಣ್ಣೀರು ಏನಾದ್ರಾಗಲಿ ಒಟ್ಟಿನಾಗಿ ನೀರು ಕುಡಿಬೇಕು. ಈ ಒಂದು ವ್ಲಾಗು ಈಟ್ ಯುವರ್ ಸ್ಕಿನ್ ಕೇರ್, ಹೇರ್ ಕೇರ್, ಹೆಲ್ತ್ ಕೇರ್ ಥರನೇ ಆಗುತ್ತೆ. ಪ್ರತಿನಿತ್ಯ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಎಲ್ಲವೂ ಕೂಡ ಕರೆಕ್ಟ್ ಆಗುತ್ತೆ. ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೋತಾ ಇದ್ದೀನಿ, ಮಿಕ್ಸು ಆದರೆ ಸೀಡ್ಸ್ಗಳನ್ನೂ ನಾವು ಜಾಸ್ತಿ ತೊಗೋಬೇಕಾಗುತ್ತೆ. ನಂತರ ನಾವು ಈಸಿಯಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡ್ಕೋಬೋದು, ಅದ್ರದ್ದು ವಿಡಿಯೋ ಇದೆ, ನೆಕ್ಸ್ಟ್ ಹಾಕ್ತೀನಿ. ನೆಕ್ಸ್ಟು ಟಿಫನಿಗೆ ದೋಸೆ, ಅಂದರೆ ಇದು ಮನೇಲಿ ಮಾಡಿರೋ ಹಿಟ್ಟಲ್ಲ, ಹೊರಗಡೆ ದೋಸೆ ಬ್ಯಾಟರ್, ದೋಸೆ ಬ್ಯಾಟರ್ ಇದೆಯಲ್ಲ, ಆ ಹಿಟ್ಟಲ್ಲಿ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು. ಆಲ್ಮೋಸ್ಟ್ ಮನೇಲೇ ನಾವು ಮಾಡಿರ್ತೀವಿ. ಸೊ ದೋಸೆ, ಚಟ್ನಿ, ಕಾಫಿ ನಂಗೆ ಇರಲೇಬೇಕು. ಬಟ್ ಆಮೇಲೆ ಟಿಫನಿಗೆ ಕಾಫಿ ಬೇಕು, ಅದರ ಜೊತೆ ಸೌತೆಕಾಯಿ, ಸ್ವಲ್ಪ ಮೂಲಂಗಿ, ಇದಿಷ್ಟು ನನ್ನ ಸಿಂಪಲ್ ಬ್ರೇಕ್ಫಾಸ್ಟ್. ನಾವು ಬ್ರೇಕ್ಫಾಸ್ಟ್ ಜೊತೆ ಅಥವಾ ಊಟದ ಜೊತೆ ಅಥವಾ ಡಿನ್ನರ್ ಜೊತೆ ನಾವು ಹಸಿ ತರಕಾರಿನ ತಿನ್ನಬೇಕಾಗುತ್ತೆ. ಈ ಥರ ಕ್ಯಾರೆಟು, ಸೌತೆಕಾಯಿ, ಮೂಲಂಗಿ, ಅದು ರೂಢಿ ಮಾಡಿಕೊಂಡಷ್ಟು ನಮಗೆ ಹೆಲ್ತ್ಗೆ ಒಳ್ಳೆಯದು. ಇನ್ನು ನೆಕ್ಸ್ಟು ಇದು ಮಧ್ಯಾಹ್ನ ಆಫ್ಟರ್ ಹೇರ್ ವಾಶ್. ಎಸ್ಟರ್ಡೇ ನಾನು ಆಯಿಲ್ ಹಾಕಿದ್ದೆ, ಸೊ ಜಸ್ಟ್ ಶ್ಯಾಂಪು ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿದ್ದೀನಿ, ಹಾಗೆ ಕಂಡೀಷ್ನರ್ನ ಯೂಸ್ ಮಾಡಿದ್ದೀನಿ. ಮೇಲೆ ಎತ್ತಿ ಕಟ್ಟಿದ್ದೀನಿ ನಾನು, ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇತ್ತು ಹಾಗೆ. ಇನ್ನು ಈ ಒಂದು ನೆಕ್ ಪೀಸ್ ಏನು ನೋಡ್ತಾ ಇದ್ದೀರಾ, ಇದು ನಾನೇ ಸೆಲ್ಫ್ ಮೇಡ್, ನಾನೇ ಮಾಡ್ಕೊಂಡಿದ್ದಂಥ ಒಂದು ಸರ. ಕ್ಯೂಟಾಗಿ ಕಾಣಿಸ್ತಾ ಇದೆ. ಅದು ಹೇಗೆ ಮಾಡ್ಕೊಂಡೆ ಅಂತ ವಿಡಿಯೋ ಸಹ ಹಾಕಿದ್ದೀನಿ, ನೋಡಿ. ನಾನು ಆಲ್ರೆಡಿ ಈ ಇನ್ವಿಸಿಬಲ್ ಚೈನ್ ಬಗ್ಗೆನೂ ಡೀಟೇಲ್ಸ್ ಕೊಟ್ಟಿದ್ದೀನಿ, ಅದ್ರದ್ದು ಲಿಂಕು ಕೂಡ ನಾನು ಆಲ್ರೆಡಿ ಎಷ್ಟೋ ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕಿದ್ದರೆ ಚೆಕ್ ಮಾಡಿ. ಇದು ಆಫ್ಟರ್ನೂನ್ ವ್ಲಾಗು, ಅಂದರೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಹಲಸಿನ ಹಣ್ಣು, ಊಟಕ್ಕೆ ಮಾವಿನ ಹಣ್ಣು, ಊಟ ಆದಮೇಲೆ ಬಾಳೆಹಣ್ಣು ಅನ್ನೋ ಥರ ಒಂದು ಗಾದೆನೇ ಇದೆ. ಸೊ ಹಲಸಿನ ಹಣ್ಣು ನಾವು ಊಟ ಆದಮೇಲೆ ತಿಂದರೆ ಒಬ್ಬೊಬ್ಬರಿಗೆ ಸ್ಟಮಕ್ ವೇರಿಯೇಷನ್ಸ್ ಆಗುತ್ತೆ, ಹಾಗಾಗಿ ಊಟಕ್ಕಿಂತ ಮುಂಚೆ ನಾವು ಹಲಸಿನ ಹಣ್ಣು ತಿನ್ನಬೇಕಾಗುತ್ತೆ. ಹಲಸಿನ ಹಣ್ಣು ಮರ ನಮ್ಮ ಮನೆ ಹತ್ರನೇ ಇದೆ, ನಮ್ಮ ಮರದಲ್ಲೇ ಫ್ರೆಶ್ ಆಗಿ ಮರದ ಹಣ್ಣು ಅಂತಲೇ ಹೇಳ್ಬೋದು, ತುಂಬ ಸ್ವೀಟ್ ಇತ್ತು. ಸೊ ಹಲಸಿನ ಹಣ್ಣು ತೊಗೊಂಡೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹಾಕಿದ್ದೀನಿ, ಅಂದರೆ 5 ಹೇರ್ ಕೇರ್ ಟಿಪ್ಸ್ ಫಾರ್ ಯು ಸಮಥಿಂಗ್ ವ್ಲಾಗಲ್ಲಿ. ದಿನ ಒಂದೊಂದು ಹಣ್ಣು, ಒಂದೇ ಸಲ ನಾವು ಎಲ್ಲ ಹಣ್ಣು ತಿನ್ನೋಕ್ಕಾಗಿಲ್ಲ ಅಂದರೂ ಕೂಡ ದಿನ ಒಂದೊಂದು ಹಣ್ಣು, ದಿನ ತರಕಾರಿಗಳು, ದಿನ ಒಂದೊಂದು ಥರ ಡ್ರೈ ಫ್ರೂಟ್ಸ್ ತಿಂದರೆ ಸಾಕು. ಅದೇ ಸಿಂಪಲ್ ಡಯಟ್, ಸಿಂಪಲ್ ಹೆಲ್ದಿ ಲೈಫ್ ಸ್ಟೈಲ್ ಆಗುತ್ತೆ. ಓವರಾಗಿ ಮಾಡಬೇಕು ಅಂತ ಏನಿಲ್ಲ. ಈಗ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ನನ್ನ ಫೇವ್ರೆಟ್ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಬಾಯ್ಲ್ ಮಾಡಿಕೊಂಡು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಸಾಕು. ಅದಕ್ಕೆ ಸಿಸೇಮ್ ಸೀಡ್ಸ್, ಅಂದರೆ ಎಳ್ಳು ಬರುತ್ತಲ್ಲ, ಎಳ್ಳನ್ನ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಚಿಟಿಕೆ ಉಪ್ಪು, ಒಂದೇ ಒಂದು ಚಿಟಿಕೆ ಖಾರ ಅಷ್ಟು ಹಾಕಿದ್ರೆ ಸಾಕು. ಇದಕ್ಕೂ ಕೂಡ ಹೆವಿ ಸ್ಪೈಸಸ್ ಹಾಕಿದರೆ ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ. ವೆಜಿಟೇಬಲ್ನ ಆದಷ್ಟು ನಾವು ಸ್ಪೈಸಸ್ ಕಡಿಮೆಯಿಂದನೇ ತಿನ್ನಬೇಕಾಗುತ್ತೆ. ನಾನಿಲ್ಲಿ ಬ್ರೋಕೋಲಿ, ಕ್ಯಾರೆಟ್, ಬೀನ್ಸ್ ಹಾಗೆ ಬಟಾಣಿ ತೊಗೊಂಡಿದ್ದೀನಿ. ಬ್ರೋಕೋಲಿ ಆ್ಯಂಡ್ ಬಟಾಣಿ ತುಂಬ ಒಂದು ಪವರ್ಫುಲ್ ತರಕಾರಿಗಳಂತಲೇ ಹೇಳ್ಬೋದು, ಕಾಳಂತಲೇ ಹೇಳ್ಬೋದು. ಇದಿಷ್ಟಕ್ಕೂ ನಾನು ಮೊದಲು ಎಲ್ಲ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತೀನಿ. ಅದಾದಮೇಲೆ ಲೈಟಾಗಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕ್ಯಾಪ್ಸಿಕಮ್ಮು, ಆನಿಯನ್ನು ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಗಾರ್ಲಿಕ್ಕು, ಒಂದೇ ಒಂದು ಚಿಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ಹಾಕ್ಕೊಂಡು ಫ್ರೈಡ್ ಮಾಡಿಕೊಂಡು ವೆಜಿಟೇಬಲ್ಸ್ನೂ ಹಾಕ್ಕೊಂಡು ಫೈನಲ್ ಟಚ್ಚಿಗೆ ಸಿಸೇಮ್ ಸೀಡ್ಸ್ನ ಹಾಕ್ಕೊಂಡ್ರೆ ಇದು ರೆಡಿ ಆಗೋಗುತ್ತೆ.
ಜಸ್ಟ್ ಇದನ್ನು ಮಾಡೋದಕ್ಕೆ ಒಂದು 10 ಮಿನಿಟ್ಸ್ ಅಷ್ಟೇ. ನಿಮ್ಗೆ ಯಾವ ಫೇವ್ರೆಟ್ ವೆಜಿಟೇಬಲ್ಸ್ ಬರುತ್ತೆ, ಕಾಳು ಬರುತ್ತೆ ಅಂದರೆ ಮೊಳಕೆ ಕಟ್ಟಿದ ಕಾಳು ರಾತ್ರಿ ನೆನೆ ಹಾಕಿ ಇಟ್ಟು ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಈ ಥರ ಒಂದು 5 ನಿಮಿಷದಲ್ಲೇ ಅಥವಾ 10 ನಿಮಿಷದಲ್ಲೇ, ಈಗ 5 ನಿಮಿಷದಲ್ಲಿ ಕುಕ್ ಮಾಡಿಕೊಂಡು 5 ನಿಮಿಷದಲ್ಲಿ ಈ ಥರ ಫ್ರೈಡ್ ಮಾಡಿಕೊಂಡ್ರೆ ಮುಗೀತು, ಬೇಗ ರೆಡಿಯಾಗೋಗುತ್ತೆ. ಈಗ ನನ್ನ ಒಂದು ಊಟದ ಪ್ಲೇಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅನ್ನ, ನಾನಿಲ್ಲಿ ಡಿಪೋ ರೈಸ್ನೇ ಯೂಸ್ ಮಾಡ್ತಿದ್ದೀನಿ. ಡಿಪೋ ರೈಸ್ ಆ್ಯಂಡ್ ಬುಲೆಟ್ ರೈಸ್ ಅದು ಕೂಡ ತಿಂತೀವಿ, ಆ್ಯಂಡ್ ಬಾಯ್ಲ್ಡ್ ರೈಸ್ ಕೂಡ ತಿಂತೀವಿ, ನಮ್ಮ ಮಂಗಳೂರು ಸ್ಟೈಲ್ ಬಾಯ್ಲ್ಡ್ ರೈಸು. ಸ್ವಲ್ಪ ಅನ್ನ, ಹಾಗೆ ದಾಲ್ ಸಾಂಬಾರ್, ಅದಕ್ಕೂ ಕೂಡ ವೆಜಿಟೇಬಲ್ಸ್ ಹಾಕಿದ್ದೀವಿ. ಹಾಗೆ ನಾನೀಗ ಮಾಡ್ಕೊಂಡಿದ್ದಂಥ ತರಕಾರಿ ಪಲ್ಯ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಒಂದು ಬಾಳೆಹಣ್ಣು. ಇದಿಷ್ಟು ಮಧ್ಯಾಹ್ನದ ಊಟಕ್ಕೆ. ಇದಾಗಿದ್ದ ಒಂದು 20 ನಿಮಿಷದಲ್ಲೇ ಇನ್ನೊಂದು ಸ್ಮೂದಿ ಅಥವಾ ಮಜ್ಜಿಗೆ ಅಥವಾ ಅಂಬ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಇತ್ತೀಚೆಗೆ ಡಾಕ್ಟ್ರು ಹೇಳ್ತಾ ಇರೋದು ಹಿಂದಿನ ಊಟ ತಿನ್ನಿ ಅಂತ. ಹಿಂದೆ ಉಳಿದಿರುತ್ತಲ್ಲ ಅನ್ನ ಅಥವಾ ಮುದ್ದೆ, ಅದನ್ನು ಬೆಳಿಗ್ಗೆ ತಿನ್ನಬೇಕು. ಯಾಕಂದರೆ ಅದರಲ್ಲಿ ಶುಗರ್ ಲೆವೆಲ್ ಡ್ರಾಪ್ ಆಗಿರುತ್ತೆ, ಜೊತೆಗೆ ಪ್ರೋಬಯೋಟಿಕ್ ಆಗಿರುತ್ತೆ. ಹಾಗಾಗಿ ಅದು ಒಂದು ಟೈಮ್ ತಿನ್ನಬೇಕಷ್ಟೇ, ಅದನ್ನೇ ಮಧ್ಯಾಹ್ನ ಎಲ್ಲ ಇಟ್ಕೊಂಡು ತಿನ್ನೋದಕ್ಕಾಗಲ್ಲ. ಬೆಳಿಗ್ಗೆ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾನಿಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡು ಅದನ್ನು ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ರಾಗಿ ಏನು ಸರಿ ಮಾಡ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಒಗ್ಗರಣೆ ಕೊಟ್ಟೆ. ಅಂದರೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಟೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು. ಈ ಸಮ್ಮರಲ್ಲಿ ಎಲ್ಲರೂ ಮಾಡ್ತಾರೆ, ಅದೇ ರೀತಿ ನಾನು ಮಾಡಿದ್ದೀನಿ. ಬಟ್ ಇದೆಲ್ಲ ನಮಗೇನು ವಿಶೇಷ ಅಲ್ಲ, ನಾನು ಆವಾಗಿಂದನೂ ಕುಡ್ಕೊಂಡು ಬಂದಿದ್ದೀನಿ. ಯಾವುದೇ ರೀತಿ ಮಾಡ್ರನ್ನು ಸ್ಪೈಸಸ್ ಫುಡ್ಡೆಲ್ಲ ನಾನು ಆಲ್ಮೋಸ್ಟ್ ನಮ್ಮ ಮನೇಲಿ ಕಡಿಮೆನೇ ನಾವು ತೊಗೊಳ್ಳೋದು. ಇದಂತೂ ನನ್ನ ಫೇವ್ರೆಟ್ ಡ್ರಿಂಕು, ಇದನ್ನು ತೊಗೊಂಡೆ ಅಷ್ಟೇ. ಇನ್ನು ಸಾಯಂಕಾಲ ತನಕ ಏನೂ ಇಲ್ಲ. ಇದೇ ಓವರ್ ಆಯಿತು ಅಂತ ಅನಿಸ್ತಾ ಇದೆ ನನಗೆ. ಇನ್ನು ಈ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದು ಸಂಜೆ 5 ಗಂಟೆ 5:15 ಆಗಿತ್ತು. ಜೋಳ ಮನೇಲಿ ಇರುತ್ತೆ. ನನ್ನ ಮಗನಿಗೆ ಜೋಳ ಇಷ್ಟ, ಅದರಲ್ಲೂ ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದು ತುಂಬ ಇಷ್ಟ. ನಾರ್ಮಲ್ ಜೋಳದಕ್ಕಿಂತ ಸ್ವೀಟ್ ಕಾರ್ನ್ ಇಷ್ಟ. ಜೋಳ ಬೇಯಿಸ್ಬಿಟ್ಟು ಮನೆಯಲ್ಲೆಲ್ಲರೂ ತಿಂದು, ನನ್ನ ಮಗನೇ ಒಂದು ಸ್ವಲ್ಪ ಅವನಿಗೆ ತುಂಬ ಇಷ್ಟ ಅಂತ ನಾವು ಜೋಳ ಇಟ್ಟಿರ್ತೀವಿ, ಜೊತೆಗೆ ಸ್ವೀಟ್ ಪೊಟೆಟೊ ಇಟ್ಟಿರ್ತೀವಿ. ನೆಕ್ಸ್ಟು ಕಾಫಿ ಅಥವಾ ಟೀ, ಇಲ್ಲ ಅಂದರೆ ಆ ಈವ್ನಿಂಗ್ ಎಂಡೇ ಆಗೋದಿಲ್ಲ. ಆದರೆ ಕೆಫಿನ್ ಕಡಿಮೆ ತೊಗೋಬೇಕು. ಯಾರಿಗೆಲ್ಲ ಅಭ್ಯಾಸ ಇದೆ ಅವರು, ನನಗೆ ಅಭ್ಯಾಸ ಇದೆ, ನಾನು ಕೆಫಿನ ಕಡಿಮೆನೇ ತೊಗೋತೀನಿ. ಇನ್ನು ನೈಟ್ ಊಟಕ್ಕೆ ಮುದ್ದೆ, ಬಸ್ಸಾರು, ಹುರುಳಿಕಾಳಿನ ಬಸ್ಸಾರು, ಅದಕ್ಕೆ ಸ್ವಲ್ಪ ಸೊಪ್ಪು ಕೂಡ ಹಾಕಿದ್ದೀವಿ. ಇದಿಷ್ಟು ಒಂದಿನದ ಫುಡ್ ರೋಟೀನ್ ವ್ಲಾಗು. ಇನ್ನೂ ಚೆನ್ನಾಗಿ ವಿಡಿಯೋ ಶೂಟ್ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಇಷ್ಟೇ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಥರ ಹೊಸ ವೀಡಿಯೋ ತೊಗೊಬರ್ತೀನಿ. ಥ್ಯಾಂಕ್ ಯು.